बुद्धं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि ಅಂತ ಬಾಬಾ ಸಾಹೇಬರು ಅವತ್ತು ನಮಗೆ ಹೇಳಿಕೊಟ್ಟಿದ್ದಾರೆ। ಆ ಒಂದು जय भीम साथियों, आज मेरे साथ है कर्नाटक मैसूर से आए हुए हमारे बौद्ध बांधव। ये हमारे बांधव कल चैत्य भूमि को डॉक्टर बाबा साहब अम्बेडकर जी को अभिवादन करने के लिए गए थे और वहाँ से ये लोग ऐतिहासिक धम्मभूमि देहू रोड पर आए हैं। आज हम इनके साथ बात करेंगे और समझेंगे कि मैसूर कर्नाटका में बाबा साहब अम्बेडकर और बुद्धिस्ट मूवमेंट कैसा काम कर रही है और उनसे कर्नाटक में चल रही अम्बेडकराइट मूवमेंट के बारे में समझेंगे। हमारे इन बांधवों से बात करते वक्त थोड़ी हमें तकलीफ़ हुई क्योंकि इन्हें हिंदी ज़्यादा समझ में नहीं आती है, तो इसी कारण ये समझने में थोड़ी सी दिक्कत होगी, फिर भी आप समझ लीजिए। ಏನು ಬುದ್ಧ ವಿಹಾರ ಇದೆ ಅಲ್ಲಿ ಪ್ರತಿದಿನವೂ ಕೂಡ ಬೌದ್ಧ ಧರ್ಮದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಸೆಪ್ಟೆಂಬರ್ 12ನೇ ತಾರೀಕಂದು ಏನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಒಂದು ದೀಕ್ಷಾಭೂಮಿಯಲ್ಲಿ ಇದರಲ್ಲಿ ಮಹಾರಾಷ್ಟ್ರ ದೀಕ್ಷಾಭೂಮಿಯಲ್ಲಿ ಇವತ್ತು 5 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷಾ ಪಡೆದಂಥ ಸಂದರ್ಭ ಬಟ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಆ ಒಂದು ಧರ್ಮ ಶ್ರೇಷ್ಠವಾದಂಥ ಧರ್ಮ ಅಂತ ನಂಬಿ ಶ್ರೇಷ್ಠವಾದ ಧರ್ಮ ಮಾನವರನ್ನು ಮನುಷ್ಯನಾಗಿ ಕಾಣುವಂಥ ಧರ್ಮ, ಯಾವುದೇ ಜಾತಿ ಭಿನ್ನಾಭಿಪ್ರಾಯ ಮತ್ತು ಯಾವುದೇ ಸಮಾಜನೂ ಕೂಡ ಉನ್ನತ ಸ್ಥಾನಕ್ಕೆ ತಗೊಂಡೋಗುವಂಥ ಧರ್ಮ ಆಗಿರೋದ್ರಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡು ಬಾಬಾ ಸಾಹೇಬರನ್ನು ನಾವು ಒಂದು ದೇವರ ಮೂರ್ತಿ ಅಂತ ಪೂಜಿಸುವಂಥ ಕೆಲಸವನ್ನು ಮಾಡ್ತಾ ಬೌದ್ಧ ಧರ್ಮವನ್ನು ಅಚ್ಚುಕಟ್ಟಾಗಿ ಧರ್ಮ ಸ್ವೀಕಾರ ಮಾಡಿ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಂತ ಬಾಬಾ ಸಾಹೇಬರು ಅವತ್ತು ನಮಗೆ ಹೇಳಿಕೊಟ್ಟಿದ್ದಾರೆ। ಆ ಒಂದು ಇದ್ರ ರೀತಿ ಮೈಸೂರಿನಲ್ಲೂ ಕೂಡ ಬುದ್ಧ ವಿಹಾರದಲ್ಲಿ ಒಂದು ಅಚ್ಚುಕಟ್ಟಾಗಿ ಬೌದ್ಧ ಧರ್ಮವನ್ನು ಒಳ್ಳೆ ಸಂದೇಶವನ್ನು ಕೊಡ್ತಾ ಸಮಾಜವನ್ನು ಬದಲಾವಣೆ ಬಯಸ್ತಾ ಒಂದು ಬೌದ್ಧ ವಿಹಾರವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಕರ್ನಾಟಕದ ಜನತೆಗೆ ಕೃತಜ್ಞತೆ ಸಲ್ಲಿಸ್ತಾ ನಾವು ಜೈ ಭೀಮ್ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ। ಜೈ ಭೀಮ್, ನಮೋ ಬುದ್ಧಾಯ, ನಮೋ। वो बहुत लेवल है ना सर। ठीक है, शॉर्ट में बोलो। शॉर्ट में ये बुद्ध धम्म मानवता से जुड़ने वाला धर्म है। उन्होंने बोला बाबा साहब की मूर्तियाँ हमेशा अभिवादन करते हैं। बुद्धं शरणं गच्छामि से पूरा जो ये श्रेष्ठ धर्म है सर आप अनुकरण करते हैं, ऐसा ही बोला ऐसे बराबर है। बराबर तो वहाँ कितनी संख्या है बुद्ध धम्म के लोगों की अपनी? मैसूर डिस्ट्रिक्ट 12,000 ಪಾಪ್ಯುಲೇಷನ್ वहाँ पे जो ಮಾಡ್ತಾರೆ ಮತ್ತು ಪ್ರತಿ ವರ್ಷ ಪ್ರತಿ ತಿಂಗಳು ನಮ್ಮ ಪೂರ್ಣಿಮೆ ದಿನದಂದು ಎಲ್ಲ ತಾಲೂಕಿಂದ ಹೊರಗಡೆ ಮೈಸೂರು ಜಿಲ್ಲೆಯಲ್ಲಿ ಟೋಟಲ್ 8 ತಾಲೂಕಿದೆ, 8 ತಾಲೂಕಿಂದಲೂ ಎಲ್ಲ ಬೌದ್ಧ ಧರ್ಮ ಪ್ರೀತಿ ಮಾಡುವಂಥ ಎಲ್ಲ ನಮ್ಮ ಸಮಾಜದ ಕರೆಸಿ ಅಲ್ಲಿ ಒಂದು ಧರ್ಮದ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ। वो पार्टी है ना सर, मंथली पूरा बुद्ध पूर्णिमा है ना, आ दिन में पूरा लोग के बुला के आपका क्या क्या हर पूर्णिमा को आप बुला के
ನೋಡೋಕ್ಕಾಗಲಿಲ್ಲ. ಇವತ್ತು ಅದನ್ನು ನೋಡಬೇಕು ಅಂತ ಆಸೆಯಿಂದ ಆ ಒಂದು ಅಸ್ಪೃಶ್ಯತ ಮಹಾಸಂಗಮದ ಒಂದು ವಿಜಯೋತ್ಸವ ಸ್ತಂಭವನ್ನು ನೋಡಬೇಕು ಅಂತ ಆಸೆಯಿಂದ ಕರ್ನಾಟಕದಿಂದ ಮೈಸೂರು ಜಿಲ್ಲೆಯಿಂದ ಬಂದಿದೆ. ಅಲ್ಲಿಂದ ಮೈಸೂರು जो भी कुछ है ಅಂಬೇಡ್ಕರ್ ಬಗ್ಗೆ ಏನ್ ತರ ಇದೆ ಅಂಬೇಡ್ಕರ್ ಬಗ್ಗೆ ಯಾವ ತರ कन्वर्जन कर रहे हैं ಟೈಮ್ ಜಾಸ್ತಿ ಇದೆ, ಜಾಸ್ತಿ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಜನಕ್ಕೆ ಎಷ್ಟು ತಿಳುವಳಿಕೆ ಇದೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಈಗ ಹೇಳಬೇಕು ಅಂದರೆ ಹೆಚ್ಚಿನ ರೀತಿ ನಮ್ಮ ಇದರಲ್ಲಿ 90% ಜನ ಬದಲಾವಣೆಯನ್ನು ಬಯಸುವಂತ ಕಾಣಿಸ್ತಾ ಇದೆ. ಹಾಗಾಗಿ ಬಾಬಾ ಸಾಹೇಬ್ ಚೇಂಜಸ್ 90%. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಪುವಂಥ ಕೆಲಸಗಳಾಗ್ತದೆ. ಯಾಕೆಂದರೆ ಅವರು ಮಹಾಮನುಮತವಾದಿ. ಹಾಗಾಗಿ ಎಲ್ಲ ಸಮಾಜಕ್ಕೂ ಕೂಡ ಅವ್ರದ್ದೇ ಆದಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರೋದ್ರಿಂದ ಬಾಬಾ ಸಾಹೇಬರ ಒಪ್ಪುವಂಥ ಕೆಲಸಗಳು ಆಗ್ತಾ ಇದೆ. ಬಟ್ ಸಮಾಜದಲ್ಲಿ ಅಂದರೆ ಎಲ್ಲ ಜನರೇಷನ್ನಲ್ಲಿ 90% ಅಲ್ಲ, ನಮ್ಮ ಸಮಾಜದಲ್ಲಿ 90%ರಲ್ಲಿ ಒಪ್ಪುವಂಥ ಕೆಲಸಗಳಾಗ್ತದೆ. क्या बोला सर? वो क्या कि काम कर रहे हैं पूरा हमारा 99% सब फॉलो करते हैं. हमारा कर्नाटक मैसूर डिस्ट्रिक्ट सालिग्राम तालूक ये हमारे जो लोग हैं मैसूर सिटी से आए थे, जिनका आज हमने यहाँ पे इंटरव्यू लिया. कर्नाटक में काफ़ी मूवमेंट बढ़ रही है, बाबा साहब के लोगों के विचार बढ़ रहे हैं, बाबा साहब बुद्धिस्ट कन्वर्जन काफ़ी बढ़ रहा है, यही इन्होंने यहाँ पे बताया है. तो एक बार बाबा साहब की जय हो. जय भीम, जय भीम, जय 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 भीम, जय 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 भीम, जय भीम, जय भीम, जय 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 भीम, जय भीम, जय भीम, जय भीम. नमो बुद्धाय, नमो बुद्धाय.